ಬಡ ಹೆಣ್ಮಕ್ಳು ಕಷ್ಟಗಳು ಜಾಸ್ತಿ ಆಗೋಗಿದೆ ಕಣೆ. ಈ ಟಿವಿನಲ್ಲಿ ಗಂಡ ಹೆಂಡತಿ ಜಗಳ ನೋಡ್ ಬೇಜಾರಾಗೋಗಿದೆ. ಹೌದು ವೈಶಾಲಿ, ಮನೇಲಿ ಜಗಳ ಆಗುತ್ತೆ, ಅದನ್ನ ಬಗೆಹರಿಸ್ಕೋಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅದು ಟಿವಿಲಿ ಪೇಪರ್ ನಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ. ಈಗ ಹೇಗಿದ್ರು ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿ ಯಾವ್ದಾರ ಜಗಳ ಆಡ್ಕೊಂಡ್ ಬಂದಾಗ ನಾವೇ ಬಗೆಹರಿಸೋಣ. ಅಂದ್ರೆ ಅಲ್ಲಿಗೆ ಹೋಗೋ ಜನನ ನಮ್ಮನೆ ಕರ್ಸೋಣ ಅಂತನಾ? ಕರೆಕ್ಟ್, ನಾವೇ ನ್ಯಾಯ ಕೊಡೋಣ ಕಣೆ. ಬಂದವ್ರೇನ್ರಿ ಸಾಹೇಬ್ರ? ಬಂದವ್ರೆ ಅನ್ಸ್ತದೆ. ನಡ್ರಿ ಅವ್ರಿಗೆ ಹೇಳಿ ನಮ್ ಗಂಡ ಹೆಂಡ್ರ ಜಗಳ ತೀರ್ಮಾನ ಮಾಡಿ. ಓ ಬೆಳಗ್ಗೆ ಬಂದಿದ್ರಲ್ಲ ನೀವು, ಬರ್ರಿ ಅದರ ಬರ್ರಿ. ಏನ್ ನಿಮ್ಮಿಬ್ರು ಜಗಳ? ನನ್ ಗಂಡ ಜಗಳ ತೆಗಿತಾನೆ. ಜಗಳ ಶುರು ಆಗೋದು ನನ್ನಿಂದ ಅಲ್ಲ, ಈ ಬಜಾರ್ ಏನ್ರೇನೆ ಜಗಳ ಶುರು ಮಾಡೋದು. ಓಹೋ ಸರಿ, ನಿಮ್ಮಿಬ್ರಿಗೂ ನಮ್ ಸಾಹೇಬ್ರು ನ್ಯಾಯ ಕೊಡಿಸ್ತಾರೆ, ಬನ್ನಿ. ಮೇಡಮ್, ಸ್ವಲ್ಪ ಎನ್ಕ್ವೈರಿ ಮಾಡ್ತೀರಾ ಅಥವಾ ನಿಮ್ ಮುಖನ ಗೋಡೆ ಕಡೆನೆ ಇಟ್ಕೊಂಡ್ ಕೂತಿರ್ತೀರಾ? ಏನ್ ನಿಮ್ಮಿಬ್ರು ಜಗಳ? ಮೇಡಮ್ ಅವರೇ, ಈ ನನ್ ಮಗ ಅವನಲ್ಲ. ಇವನು ನಿಮ್ ಮಗನ? ಅಯ್ಯೋ ಅಲ್ಲ, ಇವ್ ನನ್ ಗಂಡ. ಮೇಡಮ್ ಅವರೇ, ಈ ನನ್ ಮಗ ಅವನ ಅಲ್ಲ, ನನ್ ಗಂಡ ಅವನಲ್ಲ. ಸಂಜೆ ಆದ್ರೆ ಸಾಕು ಹೋಯ್ತಾನೆ, ಹೊಟ್ಟೆ ತುಂಬಾ ಕುಡ್ಕೊಂಡ್ ಬರ್ತಾನೆ. ಕುಡ್ಕೊಂಬಂದ್ರು ಹಾಳಾಗೋಗ್ಲಿ, ಮೈ ಮುರಿಯೋಂಗ್ ಬಡಿತಾನೆ. ರಾತ್ರೆಲ್ಲ ಕೂಗಾಟ, ರಾತ್ರೆಲ್ಲ ಇದೆ ಭಜನೆ. ಆದ್ರೆ ನನ್ ಮನೆ ಕಳದ್ ಯಾವಾಗ? ನೀನೀಗ ಮನೆಗೆ ಹೋಗು, ನಿನ್ ಗಂಡನಿಗೆ ಒದ್ ಬುದ್ಧಿ ಹೇಳ್ತೀವಿ. ನಾಳೆಯಿಂದ ನಿನ್ ತಂಟೆಗ್ ಬರ್ಬಾರ್ದು, ಹಾಗ್ ಮಾಡ್ತೀವಿ. ಅಯ್ಯಯ್ಯೋ ಅವರೇ, ಹೊಸಿ ನೋಡ್ಕೊಂಡ್ ಬಡೀರಿ. ಎಷ್ಟೇ ಆಗ್ಲಿ ಇವ್ ನನ್ ಗಂಡ ಹೋಗ್ನಯ್ಯ, ಆದ್ರೆ ಕುಡ್ದಂಗ್ ಮಾತ್ರ ನಾಯಿ ಬುದ್ಧಿ ಮಾಡ್ತಾನೆ. ನೋಡ್ಕೊಂಡ್ ಬಡೀರಿ, ಜಾಗ ಬಿಡಿ. ಏನಯ್ಯ, ಕುಡ್ಕೊಂಬಂದು ಹೆಂಡತಿ ಮೇಲೆ ಗಲಾಟೆ ಮಾಡ್ತೀಯಾ? ಕುಡಿತೇನಯ್ಯ? ಅಲ್ಲಿದ್ದ ಸ್ಟೇಷನ್ ಇಲ್ಲಿಗೆ ಶಿಫ್ಟ್ ಆಯ್ತಾ? ಹೌದಾ, ನಿಮಗೇನಾಗಬೇಕಿತ್ತು? ನಿಮ್ ಇನ್ಸ್ಪೆಕ್ಟರ್ ಇದಾರ? ಒಳಗಡೆ ಅದಾರ. ಕೇಸ್ ಏನಿದಾರು ನಂಗೆ ಹೇಳ್ರಿ. ನಿನ್ನಂತ ಚಿಕ್ಕ ಹುಡುಗರ ಹತ್ರ ನಾನು ಮಾತಾಡೋದಿಲ್ಲ, ಅದ್ರಲ್ಲೂ ನಿನ್ನಂತ ಜುಜ್ಬಿ ಪೇದೆ ಹತ್ರ ನನಗ್ ಮಾತಿಲ್ಲ. ನಿಮ್ ಇನ್ಸ್ಪೆಕ್ಟರ್ ಹತ್ರನೇ ಮಾತಾಡ್ತೀನಿ. ನಮ್ ಏರಿಯಾದಲ್ಲಿ ಕಳ್ತನ, ಕೂನಿ, ದರೋಡೆ ಏನೇ ನಡೆದ್ರು ಅಂತವ್ರನ್ನ ಹಿಡಿದು ಕೈಲಾಸ ತೋರ್ಸೋದೆ ಈ ಚಂದ್ರಮತಿ. ಕರೆಕ್ಟ್ ಹೇಳಿದ್ರಿ ಮೇಡಮ್. ಮೇಡಮ್, ನಾನ್ ಯಾರು ಅಂತ ಗೊತ್ತಾ? ನನ್ನ ಹೆಸರು ಕೊರಂಗು ಅಂತ. ಕೊರಂಗು ಅಂದ್ರೆ ದೊಡ್ಡ ರೌಡಿ ಕಣೆ. ಹೆದರ್ಕೊಂಡ್ರೆ ನಮ್ಮನ್ನ ಎದುರಿಸ್ತಾನೆ. ಸರ್, ನೀವು ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ ಅಲ್ವಾ? ಹೌದು, ಈಗ ತಾನೇ ಬಿಡುಗಡೆ ಆಗಿ ಬಂದಿದ್ದೀನಿ. ತಿಂಗಳಿಂದ ನನ್ನ ತಮ್ಮ ಗೋವಿಂದನ್ನ ಸಬ್ ಇನ್ಸ್ಪೆಕ್ಟರ್ ಚಂದ್ರಮತಿ ಶೂಟ್ ಮಾಡಿ ಸಾಯಿಸಿದ್ಲು ಅಂತ ಗೊತ್ತಾಯ್ತು. ಚಂದ್ರಮತಿನ? ಅವ್ರನ್ನ ನೋಡಿರ್ಲಿಲ್ಲ, ಈಗ ನೋಡ್ದೆ. ಅಣ್ಣ, ಈ ಚಂದ್ರಮತಿ ಯಾರು? ನೀನೇ. ನಾನು ಪತಿ ಪರಮೇಶ್ವರ ಪತ್ನಿ ಪಾರ್ವತಿ, ಚಂದ್ರಮತಿ ಅಲ್ಲ. ಸುಳ್ಳು ಹೇಳಿದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ನನ್ನ ತಮ್ಮನ್ನ ಯಾಕೆ ಕೊಂದೆ ಹೇಳು? ಇಲ್ಲ, ನಾನ್ ಕೊಂದಿಲ್ಲ. ನನ್ನ ತಮ್ಮನ್ ಹೆಣ ಮಲಗಿಸ್ತವಳು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಹೆಣನ ನಾನು ಮಲಗಿಸ್ತೀನಿ. ಇಲ್ಲೇನಾಗಿದೆ ಗೊತ್ತಾ? ಏನಮ್ಮ? ಆಗೋಯ್ತು ರೀ, ಬೇಗ ಬನ್ರಿ. ಅಯ್ಯೋ ಬಂದ್ವಿ ರಮ್ಮ. ಏನಾಯ್ತಾ? ಮತ್ತೆ ಪೊಲೀಸ್ ಡ್ರೆಸ್ ಹಾಕೊಂಡಿದಾರೇನೋ? ಮೊದಲು ನಿಮ್ಮನ್ನೆಲ್ಲ ನಾನ್ ಸಾಯಿಸ್ತೇನೆ. ಮಾಸ್ತ್ರ ಕೊರಂಗು, ಸುಮ್ನೆ ನಿಂತ್ಕೊಂಡ್ಬಿಡು. ಶಿಶು ಬಶು ಅನ್ಮಾಡ ಇನ್ಸ್ಪೆಕ್ಟರ್ ಶಿಶುಬಾ ಲೈಫ್ ಏನು ಪಾಲ್ ನಿನಗಿರ್ಲಿ. ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು, ಇವತ್ತು ನಾವಿಬ್ರು ಮನೇಲಿ ಇರ್ಲಿಲ್ಲ. ಪೊಲೀಸ್ ಡ್ರೆಸ್ ಇವ್ರಿಗೆ ಯಾರು ಕೊಟ್ಟಿದ್ದು? ಅಯ್ಯೋ, ನಮ್ ಶೂಟಿಂಗ್ ಮನೇಲಿ ತಂದು ಇಟ್ಟಿದ್ದೆ, ಹಾಕೊಂಡ್ಬಿಟ್ಟಿದ್ದಾರೆ. ಸರ್, ಮೊನ್ನೆ ಯಾವ್ದೋ ಒಂದು ಕೇಸ್ ಬಂದಿದೆ, ಇವ್ರು ಹ್ಯಾಂಡಲ್ ಮಾಡಿದ್ದಾರೆ. ನ್ಯಾಯ ಕೊಡ್ಸಕ್ ಹೋಗಿ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಪಾರ್ವತಿ ಅವ್ರನ್ನೇ ಚಂದ್ರಮತಿ ಅನ್ಕೊಂಡು ಕೊಲೆ ಮಾಡಕ್ ಹೋಗಿದ್ದಾನೆ. ನೀನು ಸರಿಯಾದ ಟೈಮಿಗೆ ಬಂದು ಪಾರು ಪ್ರಾಣ ಉಳಿಸ್ಬಿಟ್ಟ ಕಣ. ಇನ್ಮೇಲೆ ಇವರು ಈ ಸುದ್ದಿಗೆ ಹೋಗಲ್ಲ ಬಿಡಿ ಸರ್. ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಮೊದ್ಲು ಸಂತೋಷದ ವಿಷಯ ಹೇಳಪ್ಪ. ಜೈಲಿಂದ ತಪ್ಪಿಸ್ಕೊಂಡು ಚಂದ್ರಮತಿನ ಕೊಲೆ ಮಾಡಕ್ ಹೋಗ್ತಾ ಇದ್ದಿದ್ದು ಕೊರಂಗು ಮತ್ತೆ ನನ್ನ ಕೈಗೆ ಸಿಕ್ಕಿದ್ದಾನೆ. ಹಾಗಾದ್ರೆ ದುಃಖದ ವಿಷಯ? ಪೊಲೀಸ್ ವೇಷ ಹಾಕೊಂಡು ಪಬ್ಲಿಕ್ ಅನ್ನ ಚೀಟ್ ಮಾಡಿದ್ದಕ್ಕೆ ಮನೆ ಮಂದಿನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀನಿ.